ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಐಪಿಎಲ್ ಹಂಗಾಮ ಶುರುವಾಗಿದೆ. ಆದರೆ ಐಪಿಎಲ್ನಲ್ಲಿ ಗೆದ್ದ ತಂಡಕ್ಕೆ ಎಷ್ಟು ಕೋಟಿ ರೂಪಾಯಿ ಬಹುಮಾನ ಇದೆ ಗೊತ್ತಾ? 50 ಕೋಟಿ ರೂಪಾಯಿಯ ಪಟಾಕಿ ಖರೀದಿ ಮಾಡಿದ ಕನ್ನಡಿಗರು, ಬೆಂಗಳೂರು ತಂಡ ಆರ್ಸಿಬಿ ಅಭಿಮಾನಿಗಳ ಅಭಿಮಾನ. ಹಾಗಾದ್ರೆ ಬನ್ನಿ, ಐಪಿಎಲ್ನಲ್ಲಿ ಗೆದ್ದಂತಹ ತಂಡಕ್ಕೆ ಎಷ್ಟು ಬಹುಮಾನ ಇರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಕನ್ನಡಿಗರ ಹೃದಯ ಭಾಷೆ ಮತ್ತು ಕನ್ನಡಿಗರ ಹೃದಯ ಗೆದ್ದ ಕ್ರಿಕೆಟ್ ತಂಡ ಬೆಂಗಳೂರು ಟೀಮ್ ಆರ್ಸಿಬಿ. ಹೀಗೆ 18 ವರ್ಷಗಳಿಂದ ಕನ್ನಡಿಗರ ಬೆಂಗಳೂರು ತಂಡ ಆರ್ಸಿಬಿ ಕಪ್ ಗೆಲ್ಲತ್ತೆ ಅಂತ ಕಾಯ್ತಾಗಿದ್ದ ನಮ್ಮ ಬೆಂಗಳೂರು ತಂಡ ಆರ್ಸಿಬಿ ಅಭಿಮಾನಿಗಳಿಗೆ ಜೂನ್ 3 ಅಂದ್ರೆ ಇವತ್ತು ಶುಭ ಸಮಯ ಒಲಿದು ಬಂದಿದೆ. ಹಾಗಿದ್ದಾಗಲೇ 50 ಕೋಟಿ ರೂಪಾಯಿಯ ಪಟಾಕಿಯನ್ನ ಖರೀದಿ ಮಾಡಿದ ಕನ್ನಡಿಗರ ಬೆಂಗಳೂರು ತಂಡ ಆರ್ಸಿಬಿ ಅಭಿಮಾನಿಗಳು. ಕನ್ನಡಿಗರ ಬೆಂಗಳೂರು ತಂಡಕ್ಕೆ ಇರುವ ಬೆಂಬಲ ಯಾವುದೇ ಕ್ರಿಕೆಟ್ ತಂಡಕ್ಕೂ ಇಲ್ಲ ಬಿಡಿ. ಯಾಕಂದ್ರೆ ನಮ್ಮ ಕನ್ನಡಿಗರು ಬೆಂಗಳೂರು ಟೀಮ್ ಆರ್ಸಿಬಿ ತಂಡವನ್ನ ಜೀವ ಮತ್ತು ಪ್ರಾಣದ ರೀತಿ ಕಾಪಾಡ್ತಾ ಬಂದಿದ್ದು ಕೋಟಿ ಅಭಿಮಾನಿಗಳು ಬೆಂಬಲ ನೀಡುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಪಂಜಾಬ್ ತಂಡವನ್ನ ಬಗ್ಗು ಬಡಿದು ಇವತ್ತು ಆರ್ಸಿಬಿ ತಂಡ ಕಪ್ ಗೆಲ್ಲುವುದು ಗ್ಯಾರಂಟಿ ಆಗಿದೆ. ಹಾಗಿದ್ದಾಗಲೇ 50 ಕೋಟಿ ರೂಪಾಯಿಯ ಪಟಾಕಿ ಖರೀದಿ ಮಾಡಿದ ಕನ್ನಡಿಗರ ಬೆಂಗಳೂರು ತಂಡ ಆರ್ಸಿಬಿ ಅಭಿಮಾನಿಗಳು 50 ಕೋಟಿ ರೂಪಾಯಿ ಪಟಾಕಿಯನ್ನ ಖರೀದಿ ಮಾಡಿದ್ದಾರೆ. ಕನ್ನಡಿಗರ ಬೆಂಗಳೂರು ತಂಡ ಆರ್ಸಿಬಿ ಕಪ್ ಗೆಲ್ಲತ್ತೆ ಎನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ಹೀಗಿದ್ದಾಗಲೇ 50 ಕೋಟಿ ರೂಪಾಯಿಯ ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಐಪಿಎಲ್ 2025 ಬಹುಮಾನ ಎಷ್ಟು ಗೊತ್ತಾ? ವಿಶ್ವದಲ್ಲಿ ಅತಿದೊಡ್ಡ ಲೀಗ್ಗಳಲ್ಲಿ ಐಪಿಎಲ್ ಕೂಡ ಒಂದಾಗಿದೆ. ಇನ್ನು ಐಪಿಎಲ್ 2025 ಫೈನಲ್ ಟ್ರೋಫಿ ಗೆಲ್ಲುವ ತಂಡ ಯಾವುದು ಅನ್ನೋ ಕುತೂಹಲ ಕೆರಳಿಸಿದೆ. ಜೂನ್ 3ರಂದು ಅಂತಂದ್ರೆ ಇವತ್ತು ನಿರ್ಧಾರವಾಗಿದೆ. ಈ ನಡುವೆ ಐಪಿಎಲ್ ಬಹುಮಾನಗಳ ಮೊತ್ತ ಎಷ್ಟಿರತ್ತೆ ಅನ್ನೋ ಪ್ರಶ್ನೆ ಬಹುತೇಕರಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ಉತ್ತರವನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ. ಐಪಿಎಲ್ 2025ರ ಲೀಗ್ನಲ್ಲಿ ವಿಜೇತ ತಂಡಕ್ಕೆ 20 ಕೋಟಿ ರೂಪಾಯಿ ಬಹುಮಾನ ನೀಡಲಾಗುತ್ತೆ. ಟ್ರೋಫಿ ಮೌಲ್ಯ ಅದರ ಆಗಿರುತ್ತೆ. ಇನ್ನು ರನ್ನರ್ ಅಪ್ಗೆ ಅಂದ್ರೆ 2ನೇ ಸ್ಥಾನ ತಂಡಕ್ಕೆ 13 ಕೋಟಿ ರೂಪಾಯಿ ಬಹುಮಾನವನ್ನ ಕೊಡಲಾಗುತ್ತೆ. 3ನೇ ಸ್ಥಾನ ಪಡೆದ ತಂಡಕ್ಕೆ 7 ಕೋಟಿ ರೂಪಾಯಿ ಮತ್ತು 4ನೇ ಸ್ಥಾನ ತಂಡಕ್ಕೆ 6.5 ಕೋಟಿ ರೂಪಾಯಿ ಬಹುಮಾನವನ್ನು ನೀಡಲಾಗುತ್ತೆ. ಇನ್ನು ವೈಯಕ್ತಿಕ ಬಹುಮಾನಗಳು ಕೂಡ ಇರುತ್ತೆ. ಹೆಚ್ಚು ಗಳಿಸಿದ ಆರೆಂಜ್ ಕ್ಯಾಪ್ ಪಡೆದವರಿಗೆ 10 ಲಕ್ಷ ರೂಪಾಯಿಯನ್ನ ನೀಡಲಾಗುತ್ತೆ. ಹೆಚ್ಚು ವಿಕೆಟ್ ಕಬಳಿಸಿದ ಪರ್ಪಲ್ ಕ್ಯಾಪ್ ಪಡೆದವರಿಗೆ 10 ಲಕ್ಷ ರೂಪಾಯಿಯನ್ನ ನೀಡಲಾಗುತ್ತೆ. ಎಮರ್ಜಿಂಗ್ ಪ್ಲೇಯರ್ಗೆ 20 ಲಕ್ಷ ರೂಪಾಯಿ, ಮೋಸ್ಟ್ ವ್ಯಾಲ್ಯೂಯೇಬಲ್ ಪ್ಲೇಯರ್ಗೆ 10 ಲಕ್ಷ ರೂಪಾಯಿ, ಸೂಪರ್ ಸ್ಟ್ರೈಕರ್ 10 ಲಕ್ಷ ರೂಪಾಯಿ, ಪವರ್ ಪ್ಲೇಯರ್ಗೆ 10 ಲಕ್ಷ ರೂಪಾಯಿ, ಮ್ಯಾಕ್ಸಿಮಮ್ ಸಿಕ್ಸರ್ಗೆ 10 ಲಕ್ಷ ರೂಪಾಯಿ ಮತ್ತು ಗೇಮ್ ಚೇಂಜರ್ಗೆ 10 ಲಕ್ಷ ರೂಪಾಯಿಯನ್ನು ನೀಡಲಾಗುತ್ತೆ. ಹೀಗೆ 20 ಕೋಟಿಯನ್ನ ಬಿಟ್ಟು ಐಪಿಎಲ್ ಗೆದ್ದ ತಂಡಕ್ಕೆ 20 ಕೋಟಿಯ ಜೊತೆಗೆ ವೈಯಕ್ತಿಕ ಬಹುಮಾನಗಳನ್ನು ಕೂಡ ನೀಡಲಾಗುತ್ತೆ. ಹೀಗೆ 18 ವರ್ಷಗಳಿಂದ ಕನ್ನಡಿಗರ ಬೆಂಗಳೂರು ತಂಡ ಆರ್ಸಿಬಿ ಕಪ್ ಗೆಲ್ಲತ್ತೆ ಅಂತ ಕಾಯ್ತಾಗಿದ್ದ ನಮ್ಮ ಬೆಂಗಳೂರು ತಂಡ ಆರ್ಸಿಬಿ ಅಭಿಮಾನಿಗಳಿಗೆ ಜೂನ್ 3 ಅಂದ್ರೆ ಇವತ್ತು ಶುಭ ಸಮಯ ಒಲಿದು ಬಂದಿದೆ. ಹಾಗಿದ್ದಾಗಲೇ 50 ಕೋಟಿ ರೂಪಾಯಿಯ ಪಟಾಕಿಯನ್ನ ಖರೀದಿ ಮಾಡಿದ ಕನ್ನಡಿಗರ ಬೆಂಗಳೂರು ತಂಡ ಆರ್ಸಿಬಿ ಅಭಿಮಾನಿಗಳು. ಕನ್ನಡಿಗರ ಬೆಂಗಳೂರು ತಂಡಕ್ಕೆ ಇರುವ ಬೆಂಬಲ ಯಾವುದೇ ಕ್ರಿಕೆಟ್ ತಂಡಕ್ಕೂ ಇಲ್ಲ ಬಿಡಿ. ಯಾಕಂದ್ರೆ ನಮ್ಮ ಕನ್ನಡಿಗರು ಬೆಂಗಳೂರು ಟೀಮ್ ಆರ್ಸಿಬಿ ತಂಡವನ್ನ ಜೀವ ಮತ್ತು ಪ್ರಾಣದ ರೀತಿ ಕಾಪಾಡ್ತಾ ಬಂದಿದ್ದು ಕೋಟಿ ಅಭಿಮಾನಿಗಳು ಬೆಂಬಲ ನೀಡುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಪಂಜಾಬ್ ತಂಡವನ್ನ ಬಗ್ಗು ಬಡಿದು ಇವತ್ತು ಆರ್ಸಿಬಿ ತಂಡ ಕಪ್ ಗೆಲ್ಲುವುದು ಗ್ಯಾರಂಟಿ ಆಗಿದೆ. ಹಾಗಿದ್ದಾಗಲೇ 50 ಕೋಟಿ ರೂಪಾಯಿಯ ಪಟಾಕಿ ಖರೀದಿ ಮಾಡಿದ ಕನ್ನಡಿಗರ ಬೆಂಗಳೂರು ತಂಡ ಆರ್ಸಿಬಿ ಅಭಿಮಾನಿಗಳು 50 ಕೋಟಿ ರೂಪಾಯಿ ಪಟಾಕಿಯನ್ನ ಖರೀದಿ ಮಾಡಿದ್ದಾರೆ. ಕನ್ನಡಿಗರ ಬೆಂಗಳೂರು ತಂಡ ಆರ್ಸಿಬಿ ಕಪ್ ಗೆಲ್ಲತ್ತೆ ಎನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ಹೀಗಿದ್ದಾಗಲೇ 50 ಕೋಟಿ ರೂಪಾಯಿಯ ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಐಪಿಎಲ್ 2025 ಬಹುಮಾನ ಎಷ್ಟು ಗೊತ್ತಾ? ವಿಶ್ವದಲ್ಲಿ ಅತಿದೊಡ್ಡ ಲೀಗ್ಗಳಲ್ಲಿ ಐಪಿಎಲ್ ಕೂಡ ಒಂದಾಗಿದೆ. ಇನ್ನು ಐಪಿಎಲ್ 2025 ಫೈನಲ್ ಟ್ರೋಫಿ ಗೆಲ್ಲುವ ತಂಡ ಯಾವುದು ಅನ್ನೋ ಕುತೂಹಲ ಕೆರಳಿಸಿದೆ. ಜೂನ್ 3ರಂದು ಅಂತಂದ್ರೆ ಇವತ್ತು ನಿರ್ಧಾರವಾಗಿದೆ. ಈ ನಡುವೆ ಐಪಿಎಲ್ ಬಹುಮಾನಗಳ ಮೊತ್ತ ಎಷ್ಟಿರತ್ತೆ ಅನ್ನೋ ಪ್ರಶ್ನೆ ಬಹುತೇಕರಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ಉತ್ತರವನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ. ಐಪಿಎಲ್ 2025ರ ಲೀಗ್ನಲ್ಲಿ ವಿಜೇತ ತಂಡಕ್ಕೆ 20 ಕೋಟಿ ರೂಪಾಯಿ ಬಹುಮಾನ ನೀಡಲಾಗುತ್ತೆ. ಟ್ರೋಫಿ ಮೌಲ್ಯ ಅದರ ಆಗಿರುತ್ತೆ. ಇನ್ನು ರನ್ನರ್ ಅಪ್ಗೆ ಅಂದ್ರೆ 2ನೇ ಸ್ಥಾನ ತಂಡಕ್ಕೆ 13 ಕೋಟಿ ರೂಪಾಯಿ ಬಹುಮಾನವನ್ನ ಕೊಡಲಾಗುತ್ತೆ. 3ನೇ ಸ್ಥಾನ ಪಡೆದ ತಂಡಕ್ಕೆ 7 ಕೋಟಿ ರೂಪಾಯಿ ಮತ್ತು 4ನೇ ಸ್ಥಾನ ತಂಡಕ್ಕೆ 6.5 ಕೋಟಿ ರೂಪಾಯಿ ಬಹುಮಾನವನ್ನು ನೀಡಲಾಗುತ್ತೆ. ಇನ್ನು ವೈಯಕ್ತಿಕ ಬಹುಮಾನಗಳು ಕೂಡ ಇರುತ್ತೆ. ಹೆಚ್ಚು ಗಳಿಸಿದ ಆರೆಂಜ್ ಕ್ಯಾಪ್ ಪಡೆದವರಿಗೆ 10 ಲಕ್ಷ ರೂಪಾಯಿಯನ್ನ ನೀಡಲಾಗುತ್ತೆ. ಹೆಚ್ಚು ವಿಕೆಟ್ ಕಬಳಿಸಿದ ಪರ್ಪಲ್ ಕ್ಯಾಪ್ ಪಡೆದವರಿಗೆ 10 ಲಕ್ಷ ರೂಪಾಯಿಯನ್ನ ನೀಡಲಾಗುತ್ತೆ. ಎಮರ್ಜಿಂಗ್ ಪ್ಲೇಯರ್ಗೆ 20 ಲಕ್ಷ ರೂಪಾಯಿ, ಮೋಸ್ಟ್ ವ್ಯಾಲ್ಯೂಯೇಬಲ್ ಪ್ಲೇಯರ್ಗೆ 10 ಲಕ್ಷ ರೂಪಾಯಿ, ಸೂಪರ್ ಸ್ಟ್ರೈಕರ್ 10 ಲಕ್ಷ ರೂಪಾಯಿ,
ಪವರ್ ಪ್ಲೇಯರ್ಗೆ 10 ಲಕ್ಷ ರೂಪಾಯಿ, ಮ್ಯಾಕ್ಸಿಮಮ್ ಸಿಕ್ಸರ್ಗೆ 10 ಲಕ್ಷ ರೂಪಾಯಿ ಮತ್ತು ಗೇಮ್ ಚೇಂಜರ್ಗೆ 10 ಲಕ್ಷ ರೂಪಾಯಿಯನ್ನು ನೀಡಲಾಗುತ್ತೆ. ಹೀಗೆ 20 ಕೋಟಿಯನ್ನ ಬಿಟ್ಟು ಐಪಿಎಲ್ ಗೆದ್ದ ತಂಡಕ್ಕೆ 20 ಕೋಟಿಯ ಜೊತೆಗೆ ವೈಯಕ್ತಿಕ ಬಹುಮಾನಗಳನ್ನು ಕೂಡ ನೀಡಲಾಗುತ್ತೆ. ಹೀಗೆ 18 ವರ್ಷಗಳಿಂದ ಕನ್ನಡಿಗರ ಬೆಂಗಳೂರು ತಂಡ ಆರ್ಸಿಬಿ ಕಪ್ ಗೆಲ್ಲತ್ತೆ ಅಂತ ಕಾಯ್ತಾಗಿದ್ದ ನಮ್ಮ ಬೆಂಗಳೂರು ತಂಡ ಆರ್ಸಿಬಿ ಅಭಿಮಾನಿಗಳಿಗೆ ಜೂನ್ 3 ಅಂದ್ರೆ ಇವತ್ತು ಶುಭ ಸಮಯ ಒಲಿದು ಬಂದಿದೆ. ಹಾಗಿದ್ದಾಗಲೇ 50 ಕೋಟಿ ರೂಪಾಯಿಯ ಪಟಾಕಿಯನ್ನ ಖರೀದಿ ಮಾಡಿದ ಕನ್ನಡಿಗರ ಬೆಂಗಳೂರು ತಂಡ ಆರ್ಸಿಬಿ ಅಭಿಮಾನಿಗಳು. ಕನ್ನಡಿಗರ ಬೆಂಗಳೂರು ತಂಡಕ್ಕೆ ಇರುವ ಬೆಂಬಲ ಯಾವುದೇ ಕ್ರಿಕೆಟ್ ತಂಡಕ್ಕೂ ಇಲ್ಲ ಬಿಡಿ. ಯಾಕಂದ್ರೆ ನಮ್ಮ ಕನ್ನಡಿಗರು ಬೆಂಗಳೂರು ಟೀಮ್ ಆರ್ಸಿಬಿ ತಂಡವನ್ನ ಜೀವ ಮತ್ತು ಪ್ರಾಣದ ರೀತಿ ಕಾಪಾಡ್ತಾ ಬಂದಿದ್ದು ಕೋಟಿ ಅಭಿಮಾನಿಗಳು ಬೆಂಬಲ ನೀಡುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಪಂಜಾಬ್ ತಂಡವನ್ನ ಬಗ್ಗು ಬಡಿದು ಇವತ್ತು ಆರ್ಸಿಬಿ ತಂಡ ಕಪ್ ಗೆಲ್ಲುವುದು ಗ್ಯಾರಂಟಿ ಆಗಿದೆ. ಹಾಗಿದ್ದಾಗಲೇ 50 ಕೋಟಿ ರೂಪಾಯಿಯ ಪಟಾಕಿ ಖರೀದಿ ಮಾಡಿದ ಕನ್ನಡಿಗರ ಬೆಂಗಳೂರು ತಂಡ ಆರ್ಸಿಬಿ ಅಭಿಮಾನಿಗಳು 50 ಕೋಟಿ ರೂಪಾಯಿ ಪಟಾಕಿಯನ್ನ ಖರೀದಿ ಮಾಡಿದ್ದಾರೆ. ಕನ್ನಡಿಗರ ಬೆಂಗಳೂರು ತಂಡ ಆರ್ಸಿಬಿ ಕಪ್ ಗೆಲ್ಲತ್ತೆ ಎನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ಹೀಗಿದ್ದಾಗಲೇ 50 ಕೋಟಿ ರೂಪಾಯಿಯ ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಐಪಿಎಲ್ 2025 ಬಹುಮಾನ ಎಷ್ಟು ಗೊತ್ತಾ? ವಿಶ್ವದಲ್ಲಿ ಅತಿದೊಡ್ಡ ಲೀಗ್ಗಳಲ್ಲಿ ಐಪಿಎಲ್ ಕೂಡ ಒಂದಾಗಿದೆ. ಇನ್ನು ಐಪಿಎಲ್ 2025 ಫೈನಲ್ ಟ್ರೋಫಿ ಗೆಲ್ಲುವ ತಂಡ ಯಾವುದು ಅನ್ನೋ ಕುತೂಹಲ ಕೆರಳಿಸಿದೆ. ಜೂನ್ 3ರಂದು ಅಂತಂದ್ರೆ ಇವತ್ತು ನಿರ್ಧಾರವಾಗಿದೆ. ಈ ನಡುವೆ ಐಪಿಎಲ್ ಬಹುಮಾನಗಳ ಮೊತ್ತ ಎಷ್ಟಿರತ್ತೆ ಅನ್ನೋ ಪ್ರಶ್ನೆ ಬಹುತೇಕರಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ಉತ್ತರವನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ. ಐಪಿಎಲ್ 2025ರ ಲೀಗ್ನಲ್ಲಿ ವಿಜೇತ ತಂಡಕ್ಕೆ 20 ಕೋಟಿ ರೂಪಾಯಿ ಬಹುಮಾನ ನೀಡಲಾಗುತ್ತೆ. ಟ್ರೋಫಿ ಮೌಲ್ಯ ಅದರ ಆಗಿರುತ್ತೆ. ಇನ್ನು ರನ್ನರ್ ಅಪ್ಗೆ ಅಂದ್ರೆ 2ನೇ ಸ್ಥಾನ ತಂಡಕ್ಕೆ 13 ಕೋಟಿ ರೂಪಾಯಿ ಬಹುಮಾನವನ್ನ ಕೊಡಲಾಗುತ್ತೆ. 3ನೇ ಸ್ಥಾನ ಪಡೆದ ತಂಡಕ್ಕೆ 7 ಕೋಟಿ ರೂಪಾಯಿ ಮತ್ತು 4ನೇ ಸ್ಥಾನ ತಂಡಕ್ಕೆ 6.5 ಕೋಟಿ ರೂಪಾಯಿ ಬಹುಮಾನವನ್ನು ನೀಡಲಾಗುತ್ತೆ. ಇನ್ನು ವೈಯಕ್ತಿಕ ಬಹುಮಾನಗಳು ಕೂಡ ಇರುತ್ತೆ. ಹೆಚ್ಚು ಗಳಿಸಿದ ಆರೆಂಜ್ ಕ್ಯಾಪ್ ಪಡೆದವರಿಗೆ 10 ಲಕ್ಷ ರೂಪಾಯಿಯನ್ನು ನೀಡಲಾಗುತ್ತೆ. ಹೆಚ್ಚು ವಿಕೆಟ್ ಕಬಳಿಸಿದ ಪರ್ಪಲ್ ಕ್ಯಾಪ್ ಪಡೆದವರಿಗೆ 10 ಲಕ್ಷ ರೂಪಾಯಿಯನ್ನು ನೀಡಲಾಗುತ್ತೆ. ಎಮರ್ಜಿಂಗ್ ಪ್ಲೇಯರ್ಗೆ 20 ಲಕ್ಷ ರೂಪಾಯಿ, ಮೋಸ್ಟ್ ವ್ಯಾಲ್ಯೂಯೇಬಲ್ ಪ್ಲೇಯರ್ಗೆ 10 ಲಕ್ಷ ರೂಪಾಯಿ, ಸೂಪರ್ ಸ್ಟ್ರೈಕರ್ 10 ಲಕ್ಷ ರೂಪಾಯಿ, ಪವರ್ ಪ್ಲೇಯರ್ಗೆ 10 ಲಕ್ಷ ರೂಪಾಯಿ, ಮ್ಯಾಕ್ಸಿಮಮ್ ಸಿಕ್ಸರ್ಗೆ 10 ಲಕ್ಷ ರೂಪಾಯಿ ಮತ್ತು ಗೇಮ್ ಚೇಂಜರ್ಗೆ 10 ಲಕ್ಷ ರೂಪಾಯಿಯನ್ನು ನೀಡಲಾಗುತ್ತೆ. ಹೀಗೆ 20 ಕೋಟಿಯನ್ನ ಬಿಟ್ಟು ಐಪಿಎಲ್ ಗೆದ್ದ ತಂಡಕ್ಕೆ 20 ಕೋಟಿಯ ಜೊತೆಗೆ ವೈಯಕ್ತಿಕ ಬಹುಮಾನಗಳನ್ನು ಕೂಡ ನೀಡಲಾಗುತ್ತೆ. ಹೀಗೆ 18 ವರ್ಷಗಳಿಂದ ಕನ್ನಡಿಗರ ಬೆಂಗಳೂರು ತಂಡ ಆರ್ಸಿಬಿ ಕಪ್ ಗೆಲ್ಲತ್ತೆ ಅಂತ ಕಾಯ್ತಾಗಿದ್ದ ನಮ್ಮ ಬೆಂಗಳೂರು ತಂಡ ಆರ್ಸಿಬಿ ಅಭಿಮಾನಿಗಳಿಗೆ ಜೂನ್ 3 ಅಂದ್ರೆ ಇವತ್ತು ಶುಭ ಸಮಯ ಒಲಿದು ಬಂದಿದೆ. ಹಾಗಿದ್ದಾಗಲೇ 50 ಕೋಟಿ ರೂಪಾಯಿಯ ಪಟಾಕಿಯನ್ನ ಖರೀದಿ ಮಾಡಿದ ಕನ್ನಡಿಗರ ಬೆಂಗಳೂರು ತಂಡ ಆರ್ಸಿಬಿ ಅಭಿಮಾನಿಗಳು. ಕನ್ನಡಿಗರ ಬೆಂಗಳೂರು ತಂಡಕ್ಕೆ ಇರುವ ಬೆಂಬಲ ಯಾವುದೇ ಕ್ರಿಕೆಟ್ ತಂಡಕ್ಕೂ ಇಲ್ಲ ಬಿಡಿ. ಯಾಕಂದ್ರೆ ನಮ್ಮ ಕನ್ನಡಿಗರು ಬೆಂಗಳೂರು ಟೀಮ್ ಆರ್ಸಿಬಿ ತಂಡವನ್ನ ಜೀವ ಮತ್ತು ಪ್ರಾಣದ ರೀತಿ ಕಾಪಾಡ್ತಾ ಬಂದಿದ್ದು ಕೋಟಿ ಅಭಿಮಾನಿಗಳು ಬೆಂಬಲ ನೀಡುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಪಂಜಾಬ್ ತಂಡವನ್ನ ಬಗ್ಗು ಬಡಿದು ಇವತ್ತು ಆರ್ಸಿಬಿ ತಂಡ ಕಪ್ ಗೆಲ್ಲುವುದು ಗ್ಯಾರಂಟಿ ಆಗಿದೆ. ಹಾಗಿದ್ದಾಗಲೇ 50 ಕೋಟಿ ರೂಪಾಯಿಯ ಪಟಾಕಿ ಖರೀದಿ ಮಾಡಿದ ಕನ್ನಡಿಗರ ಬೆಂಗಳೂರು ತಂಡ ಆರ್ಸಿಬಿ ಅಭಿಮಾನಿಗಳು 50 ಕೋಟಿ ರೂಪಾಯಿ ಪಟಾಕಿಯನ್ನ ಖರೀದಿ ಮಾಡಿದ್ದಾರೆ. ಕನ್ನಡಿಗರ ಬೆಂಗಳೂರು ತಂಡ ಆರ್ಸಿಬಿ ಕಪ್ ಗೆಲ್ಲತ್ತೆ ಎನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ಹೀಗಿದ್ದಾಗಲೇ 50 ಕೋಟಿ ರೂಪಾಯಿಯ ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಐಪಿಎಲ್ 2025 ಬಹುಮಾನ ಎಷ್ಟು ಗೊತ್ತಾ? ವಿಶ್ವದಲ್ಲಿ ಅತಿದೊಡ್ಡ ಲೀಗ್ಗಳಲ್ಲಿ ಐಪಿಎಲ್ ಕೂಡ ಒಂದಾಗಿದೆ. ಇನ್ನು ಐಪಿಎಲ್ 2025 ಫೈನಲ್ ಟ್ರೋಫಿ ಗೆಲ್ಲುವ ತಂಡ ಯಾವುದು ಅನ್ನೋ ಕುತೂಹಲ ಕೆರಳಿಸಿದೆ. ಜೂನ್ 3ರಂದು ಅಂತಂದ್ರೆ ಇವತ್ತು ನಿರ್ಧಾರವಾಗಿದೆ. ಈ ನಡುವೆ ಐಪಿಎಲ್ ಬಹುಮಾನಗಳ ಮೊತ್ತ ಎಷ್ಟಿರತ್ತೆ ಅನ್ನೋ ಪ್ರಶ್ನೆ ಬಹುತೇಕರಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ಉತ್ತರವನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ. ಐಪಿಎಲ್ 2025ರ ಲೀಗ್ನಲ್ಲಿ ವಿಜೇತ ತಂಡಕ್ಕೆ 20 ಕೋಟಿ ರೂಪಾಯಿ ಬಹುಮಾನ ನೀಡಲಾಗುತ್ತೆ. ಟ್ರೋಫಿ ಮೌಲ್ಯ ಅದರ ಆಗಿರುತ್ತೆ. ಇನ್ನು ರನ್ನರ್ ಅಪ್ಗೆ ಅಂದ್ರೆ 2ನೇ ಸ್ಥಾನ ತಂಡಕ್ಕೆ 13 ಕೋಟಿ ರೂಪಾಯಿ ಬಹುಮಾನವನ್ನ ಕೊಡಲಾಗುತ್ತೆ. 3ನೇ ಸ್ಥಾನ ಪಡೆದ ತಂಡಕ್ಕೆ 7 ಕೋಟಿ ರೂಪಾಯಿ ಮತ್ತು 4ನೇ ಸ್ಥಾನ ತಂಡಕ್ಕೆ 6.5 ಕೋಟಿ ರೂಪಾಯಿ ಬಹುಮಾನವನ್ನು ನೀಡಲಾಗುತ್ತೆ. ಇನ್ನು ವೈಯಕ್ತಿಕ ಬಹುಮಾನಗಳು ಕೂಡ ಇರುತ್ತೆ. ಹೆಚ್ಚು ಗಳಿಸಿದ ಆರೆಂಜ್ ಕ್ಯಾಪ್ ಪಡೆದವರಿಗೆ 10 ಲಕ್ಷ ರೂಪಾಯಿಯನ್ನು ನೀಡಲಾಗುತ್ತೆ. ಹೆಚ್ಚು ವಿಕೆಟ್ ಕಬಳಿಸಿದ ಪರ್ಪಲ್ ಕ್ಯಾಪ್ ಪಡೆದವರಿಗೆ 10 ಲಕ್ಷ ರೂಪಾಯಿಯನ್ನು ನೀಡಲಾಗುತ್ತೆ. ಎಮರ್ಜಿಂಗ್ ಪ್ಲೇಯರ್ಗೆ 20 ಲಕ್ಷ ರೂಪಾಯಿ, ಮೋಸ್ಟ್ ವ್ಯಾಲ್ಯೂಯೇಬಲ್ ಪ್ಲೇಯರ್ಗೆ 10 ಲಕ್ಷ ರೂಪಾಯಿ, ಸೂಪರ್ ಸ್ಟ್ರೈಕರ್ 10 ಲಕ್ಷ ರೂಪಾಯಿ, ಪವರ್ ಪ್ಲೇಯರ್ಗೆ 10 ಲಕ್ಷ ರೂಪಾಯಿ, ಮ್ಯಾಕ್ಸಿಮಮ್ ಸಿಕ್ಸರ್ಗೆ 10 ಲಕ್ಷ ರೂಪಾಯಿ ಮತ್ತು ಗೇಮ್ ಚೇಂಜರ್ಗೆ 10 ಲಕ್ಷ ರೂಪಾಯಿಯನ್ನು ನೀಡಲಾಗುತ್ತೆ. ಹೀಗೆ 20 ಕೋಟಿಯನ್ನ ಬಿಟ್ಟು ಐಪಿಎಲ್ ಗೆದ್ದ ತಂಡಕ್ಕೆ 20 ಕೋಟಿಯ ಜೊತೆಗೆ ವೈಯಕ್ತಿಕ ಬಹುಮಾನಗಳನ್ನು ಕೂಡ ನೀಡಲಾಗುತ್ತೆ.